ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏಪ್ರಿಲ್ 20. ಸೊ ಇಲ್ಲಿಂದ ನಾವು ಚೆಕ್ಔಟ್ ಮಾಡಿ ಇವಾಗ ಮನೆ ಕಡೆ ಹೋಗ್ತಾ ಇದ್ದೇವೆ. ಈಗ ಟೈಮ್ ಆಗ್ತಾ ಇದೆ ಬೆಳಿಗ್ಗೆದ್ದು 8:30 9 ಆಗ್ತಾ ಬಂತು. ಸೊ ಈಗ ಒಂದು ಎಲ್ಲಿಯಾದರೂ ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಆನ್ ದ ವೇ ಮೆಲವನು ಹೋಗೋದು. ನೋಡು ಆನ್ ದ ವೇ ಎಲ್ಲಿಯಾದರೂ ಪ್ಲೇಸಸ್ ಸಿಕ್ಕಿದ್ರೆ ನಿಲ್ಲೋದು, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸ್ಟೇ ಆದದ್ದು ಇಲ್ಲಿ ನೋಡ್ಬೋದು, ಸುಪ್ರಭಾ ಅಂತ ಇದೆ. ಸ್ವಲ್ಪ ಎದುರು ಉಡುಪಿ ಉಪಹಾರ ಇದೆ ನೋಡಿ, ಅದೇ ಬಿಲ್ಡಿಂಗ್. ಇದು ಸುಪ್ರಭಾ ರೆಸಿಡೆನ್ಸಿ. ಈಚೆ ಬದಿ ನೋಡ್ಬೋದು ಕಳಸ ರೆಸಿಡೆನ್ಸಿ ಹಾಕಿದ್ದಾರೆ. ಸೊ ಎರಡು ಒಂದೇ ಬಿಲ್ಡಿಂಗ್ ನೋಡ್ಬೋದು. ಈಗ ನಂದು ಸ್ಮಾರ್ಟ್ ವಾಚಲ್ಲಿ ಚಾರ್ಜ್ ಇರಲಿಲ್ಲ, ಸೊ ನಾನು ನೋಡಿ ಕಾರ್ ಚಾರ್ಜರಲ್ಲಿ ಯೂಸ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಯಾವುದು ಚಾರ್ಜರ್ ಅಂದರೆ ನೋಡ್ಬೋದು, ಡ್ಯೂರಾಸೆಲ್ನವ್ರದ್ದು. ಇದರಲ್ಲಿ ಏನಂದರೆ 2 ಪಾಯಿಂಟ್ಸ್ ಇದೆ, ಒಂದು ಸಿ ಪಿನ್ ಮತ್ತೊಂದು ನಾರ್ಮಲ್ USB. ಸಿ ಪಿನ್ನಲ್ಲಿ ನಿಮ್ಗೆ ಏನಂದರೆ ಸೂಪರ್ ಫಾಸ್ಟ್ ಚಾರ್ಜ್ ಆಗ್ತದೆ. ಈಗ ನಾರ್ಮಲ್ USB ಆದರೆ ನಾರ್ಮಲ್ ಫಾಸ್ಟ್ ಚಾರ್ಜ್ 15 ವ್ಯಾಟ್. ಸೊ ಬೆಟರ್, ಒಳ್ಳೆ ಆಪ್ಷನ್, ಯೂಸ್ ಮಾಡ್ಬೋದು. ಬೇಕಿದ್ರೆ ಪರ್ಚೇಸ್ ಮಾಡಿ. ಇಲ್ಲಿ ಬಂದು ನೀವು ಲೆಫ್ಟಿಗೆ ಸೀದಾ ಹೋದರೆ ಕಳಸದಿಂದ ಅದು ಸೂರ್ಮನೆ ಫಾಲ್ಸಿಗೆಲ್ಲ ಆಚೆ ಬದಿ ಹೋಗ್ಬೋದು. ಇದು ಸ್ಟ್ರೇಟು ಮತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು. ಸೊ ನಾವು ಇವಾಗ ಸೇಮ್ ಬಂದವೇ ಏನಿದೆ ಸಂಶಯಾಗಿ ಹೋಗೋದು. ಇಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು, ನೋಡುವ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಂತ. ಕಳಸ ಟೆಂಪಲ್ ಹತ್ರನೇ ಒಂದು ಇದೆ ಸುಧಾಸ್ ಕೆಫೆ ಅಂತ, ಅಲ್ಲಿ ಹೋಗುವಂತ ಟ್ರೈ ಮಾಡ್ತಾ ಇದ್ದೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟಿಗೆ. ಬ್ರೇಕ್ಫಾಸ್ಟ್ ಅಂದರೆ ಅದು ಕೆಫೆ. ಸೊ ಜಸ್ಟ್ ಬೇಕಿದ್ರೆ ಕಾಫೀಸ್ ನಾವು ತಗೊಂಡು ಆನ್ ದ ವೇ ಹೋಗುವಾಗ ಕುಡಿತು ಹೋಗ್ಬೋದು. ಸೊ ಅದಕ್ಕೋಸ್ಕರ ನೋಡುವ ಹೇಗೆ ಆಗ್ತದಂತ. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ, 8:54 ಆಯಿತು ಟೈಮ್. ಸೊ ನೋಡ್ಬೋದು ಸುಧಾಸ್ ಕೆಫೆ ಸ್ಟ್ರೇಟ್ ನೋಡಿ, ಸುಧಾಸ್ ಕೆಫೆ. ಸುಧಾಸ್ ಕೆಫೆಯಲ್ಲಿ ಫಿಲ್ಟರ್ ಕಾಫಿ ಹೇಳಿದೆ. ಸ್ಯಾಂಡ್ವಿಚ್ ತಿನ್ನುವಂತಿದ್ದೆ, ಬಟ್ ಇನ್ನೂ ರೆಡಿ ಆಗಬೇಕಷ್ಟೇ. ಸೊ ಲೇಟ್ ಆಗ್ತದೆ, ನೋಡುವ ಹೇಗಿದೆ ಅಂತ. ಶುಗರ್ಲೆಸ್, ಶುಗರ್ ಸ್ವಲ್ಪ ಕಮ್ಮಿ ಉಂಟು. ಸುಧಾಸ್ ಕೆಫೆಯಲ್ಲಿ ಒಂದು ಫಿಲ್ಟರ್ ಕಾಫಿ ಕುಡಿದ್ವಿ. ಅದರ ನಂತರ ಒಂದು ಕೋಲ್ಡ್ ಕಾಫಿ, ಇದು ಆನ್ ದ ವೇ ಹೋಗುವಾಗ ಕುಡಿಯುವಂಥ. ಫಿಲ್ಟರ್ ಕಾಫಿ ಒಳ್ಳೆದಿತ್ತು, ಒಳ್ಳೆ ನಿದ್ರೆ ಓಡಿಸ್ಲಿಕ್ಕೆ ಅಂತಲೇ ಇದ್ದಾಗೆ ಇತ್ತು. ಬ್ರೇಕ್ಫಾಸ್ಟಿಗೆ ತಿಂಡಿ ಏನು ಸಿಗಲಿಲ್ಲ, ಯಾಕಂದರೆ ಇನ್ನು ಓಪನ್ ಆಗದಷ್ಟೇ. ಸೊ ಸ್ಯಾಂಡ್ವಿಚ್ ಎಲ್ಲ ಲೇಟ್ ಉಂಟಂತೆ. ಸೊ ಹಾಗೆ ನೋಡುವ, ಇವಾಗ ಆನ್ ದ ವೇ ಎಲ್ಲಿಯಾದರೂ ಒಂದು ವೆಜ್ ರೆಸ್ಟೋರೆಂಟ್ ಸಿಕ್ಕಿದರೆ ಎಂತಾದರೂ ಸ್ವಲ್ಪ ಲೈಟಲ್ಲಿ ತಿಂಡಿ ತಿಂದು ಮತ್ತೆ ಕಂಟಿನ್ಯೂ ಮಾಡುವಂತ. ಇನ್ನೇ ಒಂದು ದಿನದ ಟ್ರಿಪ್ ಆಲ್ಮೋಸ್ಟ್ 175 ಕಿಲೋಮೀಟರ್ಸ್ ಆಗಿತ್ತು. ಈಗ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಆಗಿ ಆಯ್ತು. ಈಗ ಟೈಮ್ ನೋಡ್ಬೋದು 9:14. ನೋಡುವ ಎಷ್ಟೊತ್ತಿಗೆ ನಾವು ಮನೆಗೆ ರೀಚ್ ಆಗ್ತಂತ. ಅರ್ಜೆಂಟ್ ಏನಿಲ್ಲ, ಆರಾಮ್ಸೆ ಒಳ್ಳೆ ವೆದರ್ ಇದೆ, ಅದಕ್ಕೋಸ್ಕರ. ಇವಾಗ ನಾವು ಸಂಸೆ ಟೀ ಎಸ್ಟೇಟ್ ಹತ್ರ ರೀಚ್ ಆದ್ವಿ. ನೋಡ್ಬೋದು ಸಂಸೆ ಟೀ ಎಸ್ಟೇಟ್. ಇದು ಫೇಮಸ್ ಆದದ್ದೇ ಲವ್ ಮಾಕ್ಟೇಲ್ ಮೂವಿ ರಿಲೀಸ್ ಆದ ನಂತರ. ಲವ್ ಮಾಕ್ಟೇಲ್ ಮೂವಿ ಆಲ್ಮೋಸ್ಟ್ ಎಲ್ಲ ತುಂಬ ಜನ ನೋಡಿರ್ತೀರ. ಅದು ಮೂವಿ ಆದ ನಂತರನೇ ಇಲ್ಲಿದ್ದು ಜಾಗ ತುಂಬ ಜನರಿಗೆ ಗೊತ್ತಾದದ್ದು. ಅಲ್ಲಿ ತನಕ ತುಂಬ ಜನರಿಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಅದಕ್ಕೋಸ್ಕರ ನಿಲ್ಲಿಸ್ತಿಲ್ಲ. ಯಾಕಂದರೆ ನಿನ್ನೆ ನಾವು ಕೆಳಗೂರು ಟೀ ಎಸ್ಟೇಟಿಗೆ ಹೋದ್ವಿ, ಸೇಮ್ ಅದರ ಥರನೇ. ಮತ್ತು ಇಲ್ಲಿ ತುಂಬ ಸರ್ತಿ ಬಂದಿದೆ, ಅದಕ್ಕೋಸ್ಕರ. ಸೊ ಇವಾಗ ಏನಿದ್ರು ಕುದುರೆಮುಖ ಸಿಟಿ, ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ನಿಂತು ಒಂದು ನೋಡುವ, ಏನಾದರೂ ಫೋಟೋಸ್ ಎಲ್ಲ ತೆಗೆಯುವಂತ. ಅದೊಂದು ನೋಡಿ ಹೇಗೆ ಕಟ್ಟಿದ್ದಾರೆ.
ಸಿಗ್ಬೋದು ಅಲ್ಲಿಂದ, ಯಾಕೆಂದರೆ ಆಚೆ ಬದಿ ನೋಡಿ ಒಳ್ಳೆ ಗುಡ್ಡನೂ ಇದೆ. ಈಗ ಹೊಟ್ಟೆ ಹಸಿವಾಗ್ತಾ ಇದೆ, ಸೊ ಅದಕ್ಕೋಸ್ಕರ ಏನಾದರೂ ತಿಂಡಿ ತಿನ್ನುವಂತ ನಾವು ಸಂಶಯ ಟಿ ಎಸ್ಟೇಟ್ ಆಗಿ ಕೆಳಗೆ ಬಂದ್ವಿ. ಇಲ್ಲಿ ಬರುವಾಗ ನೋಡಿ ಹೋಟೆಲ್ ತೃಪ್ತಿ ಅಂತ ಸಿಕ್ಕಿದೆ. ನೋಡುವ ಹೇಗಿದೆ ಫುಡ್ಡು ಎಂತ ಅಂತ. ಯಾರು ಜನ ಕಾಣೋದಿಲ್ಲ. ಒಂದು ನಮ್ಮ ಬೊಗ್ರ ಇದ್ದಾನೆ, ಬೊಗ್ರ ಕ್ಲಾಸ್. ಪೂರಿ ಮತ್ತು ಇಡ್ಲಿ ತಗೊಂಡೆ. ಪೂರಿ ಬಿಸಿ ಬಿಸಿ ಇದೆ, ಇಡ್ಲಿ ಬಿಸಿ ಬಿಸಿ ಇದೆ, ಸಾಂಬಾರ್ ಆ್ಯಂಡ್ ಚಟ್ನಿ ಸೂಪರ್. ನೇಚರ್ ವ್ಯಾಲಿ ಅಂತ ಹೋಮ್ ಸ್ಟೇ ಇದೆ ನೋಡಿ, ಬೋರ್ಡ್ ಇದೆ, ಅದರ ಪಕ್ಕದಲ್ಲೇ ಇರೋದು ಹೋಟೆಲ್ ತೃಪ್ತಿ. ಒಳ್ಳೆ ಇದೆ ಫುಡ್ಡು, ಟ್ರೈ ಮಾಡಿ. ಯಾಕಂದ್ರೆ ಜಾಸ್ತಿ ಇಲ್ಲಿ ಹೋಟೆಲ್ಸ್ ಎಲ್ಲ ಸಿಗೋದಿಲ್ಲ. ಇಲ್ಲಿಂದ ಅಲ್ಲಿ ನೋಡಿ ಒಳ್ಳೆ ವ್ಯೂ ಕೂಡ ಕಾಣ್ತದೆ. ನೈಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಪೂರಿ ಮತ್ತು ಇಡ್ಲಿ, ಬೇರೆ ಏನು ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಈಗ ಹೊರಟ್ವಿ ಇಲ್ಲಿಂದ. ಇನ್ನು ನೋಡೋ ಎಷ್ಟು ಟೈಮ್ ತಗೊಳ್ತೇವೆ ಅಂತ. ಸಂಸೆ ಬಾರ್ಡರ್ ರೀಚ್ ಆದ್ವಿ. ಇಲ್ಲಿಂದ ಒಂದು ಟೋಕನ್ ತಗೊಳ್ಳಿಕ್ಕಿದೆ. ಟೋಕನ್ ತಗೊಂಡು ಮತ್ತೆ ಎಸ್ಕೆ ಬಾರ್ಡರ್ ಮಾಳ ಚೆಕ್ ಪೋಸ್ಟಿಗೆ ಕೊಡಲಿಕ್ಕೆ. ನೋಡ್ಬೋದು ಇಲ್ಲಿ ಕೊಟ್ಟರು 10 ಗಂಟೆಗೆ ಸಂಸೆ ಚೆಕ್ ಪೋಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಈಗ ಟೈಮ್ 10 o'clock. ಸೊ ಇನ್ನು ಇಲ್ಲಿಂದ 1.5 hour ರೀಚ್ ಆಗಬೇಕು. ಕುದ್ರೆಮುಖ ರೋಡ್ ನೋಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ರೋಡ್ ಆಗಿದೆ ಸ್ವಲ್ಪ, ಅದನ್ನು ಇವಾಗ ಸೈಡ್ಗೆ ಎಲ್ಲ ಮಣ್ಣು ಹಾಕ್ತಿದ್ದಾರೆ. ಗಾಡಿಯಲ್ಲಿ ನೋಡಿ ಈಗ ಕೋಲ್ಡ್ ಕಾಫಿ ಕುಡಿದ್ವಿ, ನಿನ್ನೆ ಸಾಲ್ಟ್ ಸೋಡಾ ಎಲ್ಲ ಕುಡಿದ್ವಿ. ಅದನ್ನೆಲ್ಲ ಇಲ್ಲಿ ಬಿಸಾಡಬಾರ್ದು. ಅದಕ್ಕೋಸ್ಕರ ನಾವು ನೋಡಿ ಒಂದು ಪ್ಲಾಸ್ಟಿಕ್ ತಗೊಂಡಿದ್ದೇವೆ. ಸೊ ಎಲ್ಲ ವೇಸ್ಟೇಜನ್ನು ಇದರಲ್ಲೇ ಹಾಕೋದು. ಸೊ ಎಲ್ಲಿಯಾದರೂ ಮತ್ತೆ ಡಸ್ಟ್ಬಿನ್ ಇದ್ದರೆ ಅಲ್ಲಿ ಹಾಕಿದರೆ ಆಯಿತು. ಸೊ ಯಾವತ್ತು ನೀವು ಹೋಗುವಾಗ ಒಂದು ಪ್ಲಾಸ್ಟಿಕ್ ಕ್ಯಾರಿ ಮಾಡಿ, ಆವಾಗ ನಿಮಗೆ ವೇಸ್ಟೇಜನ್ನೆಲ್ಲ ಒಂದರಲ್ಲಿ ಹಾಕಿಡ್ಬೋದು. ಆಲ್ಮೋಸ್ಟ್ ಕುದ್ರೆಮುಖ ಜಂಕ್ಷನ್ ರೀಚ್ ಆದ್ವಿ ನೋಡಿ. ಇಲ್ಲಿ ಒಂದು 5 minutes ಬ್ರೇಕ್ ಕೊಡೋ ಅಂತಿದ್ದೇವೆ. ಇವಾಗ ಇಲ್ಲಿ ನೋಡಿ, ಈಗ ಇಲ್ಲಿ ಕುದ್ರೆಮುಖ KIOCL ಅಂತ ಒಂದು ಬೋರ್ಡ್ ಇದೆ. ಅಲ್ಲಿ ನಿಂತು ಒಂದು ಗಾಡಿದ್ದೆಲ್ಲ ಒಂದು 4-5 ಫೋಟೋಸ್ ತೆಗೆದು ಒಂದು 5 minutes ಬ್ರೇಕ್ ಕೊಟ್ಟು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋದು. ನೋಡಿ ಇಲ್ಲಿದೆ ಕುದ್ರೆಮುಖ KIOCL. ಅಲ್ಲಿ ಎಂಟ್ರಿ ಇಲ್ಲ, ಬಟ್ ನಾವು ಇಲ್ಲಿ ಗಾಡಿಯನ್ನು ಹೀಗೆ ಸೈಡ್ ಪಾರ್ಕ್ ಮಾಡಿ ಮತ್ತು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋದು. KIOCL ಪುರ ನೋಡಿ, ಇದು ಕುದುರೆಮುಖ ಜಂಕ್ಷನ್. ಅದು ಆಚೆ ಬದಿ ಹೋದರೆ ಸೀದಾ ಕಳಸ, ಇದು ಸೀದಾ ರಿಟರ್ನ್ ಮಂಗಳೂರು ಬಜಗೋಳಿ ಎಲ್ಲ ಹೋಗೋದು, ಕಾರ್ಕಳ. ಇಲ್ಲಿ ನಿಂತು ಒಂದು 4-5 ಫೋಟೋಸ್ ಎಲ್ಲ ತೆಗೆದ್ವಿ. ಇನ್ನು ಇಲ್ಲಿಂದ ಹೊರಡೋದು. ಈಗ ಕುದುರೆಮುಖದಿಂದ ಹೊರಟ್ವಿ ನೋಡಿ. ಇದು ಕುದುರೆಮುಖ ಮೇನ್ ಡೆಡ್ ಸಿಟಿ ಇಲ್ಲೇ ಇರೋದು. ಆಚೆ ಮೋಸ್ಟ್ಲಿ ಫ್ಯಾಕ್ಟ್ರಿ ಇದ್ದದ್ದು ಕಾಣಬೇಕು, ಎಕ್ಸಾಕ್ಟ್ ಗೊತ್ತಿಲ್ಲ, ಯಾಕಂದರೆ ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸೊ ನಾರ್ಮಲಿ ನೋಡೋದಾದರೆ ಅದೇ ಥರ ಕಾಣ್ತದೆ. ಆಚೆ ಬದಿ ಹಾಸ್ಪಿಟಲ್ ಆಗಲಿ, ಬ್ಯಾಂಕ್ ಎಲ್ಲ ಇರೋದು ಆಚೆ ಬದಿ. ಈಚೆ ಬದಿ ಫ್ಯಾಕ್ಟ್ರಿ ಕಾಣಬೇಕು. ಕುದುರೆಮುಖ ಸಿಟಿ ಕ್ರಾಸ್ ಆದ ನಂತರ ನಮ್ಮದು ಆಲ್ಮೋಸ್ಟ್ ಮಾಳ ಚೆಕ್ ಪೋಸ್ಟ್ ತನಕನೂ ರೋಡ್ ಕಂಡೀಷನ್ ಇದೆ ನೋಡಿ.
ಸ್ಟ್ರೇಟ್ ರೋಡ್ ಬರ್ತದೆ, ಅಲ್ಲಿ ಒಂದು ರೀಚ್ ಆದ್ವಿ. ಇಲ್ಲಿ ಲೈಟಲ್ಲಿ ಫಾಗ್ ಅಂದರೆ ಅದು ಹಿಲ್ ಸ್ಟೇಷನ್ ಮೇಲೆ ಇದೆ ನೋಡಿ, ತೋರಿಸ್ತೇನೆ ಮೊಬೈಲಲ್ಲಿ ನೋಡಿ. ಆಚೆ ಬದಿ ಇದೆ ಫಾಗ್ ನೋಡುವುದು, ಅಲ್ಲಿ ಫಾಗ್ ಇದೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಕೋಲ್ಡ್ ಗಾಳಿ ಬರ್ತಾ ಇದೆ. ಡ್ರೈವರ್ ಅವರು ಸ್ವಲ್ಪ ಮೆಲ್ಲನೆ ಸಾಧಾರಣದಲ್ಲೇ ಗಾಡಿ ಬಿಡ್ತಾ ಇದ್ದಾರೆ, ಯಾಕಂದರೆ ಇಲ್ಲಿ ರೋಡು ಅಷ್ಟೊಂದು ಸರಿ ಇಲ್ಲ, ಅದಕ್ಕೋಸ್ಕರ. ಮತ್ತು ಅಷ್ಟೊಂದು ಅರ್ಜೆಂಟ್ ಇಲ್ಲ. ಇವಾಗ ಟೈಮ್ ಆಗ್ತಾ ಬಂದದ್ದು 10:35. ಮನೆಗೆ ಒಂದು 2 o'clock ರೀಚ್ ಆದರೆ ಸಾಕು, ಜಾಸ್ತಿ ಏನು ಅವಸರ ಏನಿಲ್ಲ. ಆರಾಮ್ಸೆ ಆಲ್ಮೋಸ್ಟ್ 2 o'clock ಒಳಗೆ ನಾವು ಮನೆಗೆ ರೀಚ್ ಆಗ್ಬೋದು. ಹೇಳಿಕ್ಕಾಗೋದಿಲ್ಲ, ಎಲ್ಲಾದರೂ ಒಂದು ಒಳ್ಳೆ ಊಟಕ್ಕೆ ಏನಾದರೂ ನಿಲ್ಲಿಸಿದರೆ ಸ್ವಲ್ಪ ಡಿಲೇ ಆಗ್ಬೋದು, ಇಲ್ಲಾಂದರೆ 2 o'clockಗೆ ಮನೆಗೆ ರೀಚ್ ಆಗ್ಬೋದು. Miss the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. Radio hums a tune I can't name, crooked smiles crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune. ಗಂಗಮೂಲ ರೀಚ್ ಆದ್ವಿ. ಸೊ ಇಲ್ಲಿಂದ ನಾನು ನೋಡಿ ಫಾಗ್ ಟಾಪಲ್ಲಿದೆ ಫಾಗ್, ಮತ್ತೆ ಎಲ್ಲಿಲ್ಲ ಫಾಗ್. ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ, ಮಂಗಳೂರು ಸ್ಟ್ರೇಟ್, ಶೃಂಗೇರಿ ರೈಟ್, ಧರ್ಮಸ್ಥಳ ಸ್ಟ್ರೇಟ್, ಇದು ಜಂಕ್ಷನ್. ಇಲ್ಲಿಂದ ಮಂಗಳೂರಿಗಿದೆ 85, ಕಾರ್ಕಳ 29. ಮಾಳ ಗ್ರಾಮ ಪಂಚಾಯತ್. ಇನ್ನೂ ರೋಡ್ ಒಳ್ಳೆದಿದೆ, ಇನ್ನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಕುದುರೆಮುಖ ತನಕ ಮಾತ್ರ ರೋಡ್ ಒಳ್ಳೆ ಇರಲಿಲ್ಲ. ಆಲ್ಮೋಸ್ಟ್ ನಾವು ಹತ್ರ ರೀಚ್ ಆಗುವಾಗ ನೋಡಿ, ಇದು ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ವೈಬ್ಸ್ ಇದೆ. ಈಗ ನಾವು ಮಾಳ ಚೆಕ್ ಪೋಸ್ಟ್, SK ಬಾರ್ಡರ್ ಅಂತಲೇ ಹೇಳ್ತಾರೆ, ಮಾಳ ಚೆಕ್ ಪೋಸ್ಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ರೀಚ್ ಆದ್ವಿ. ಈಗ ಇಲ್ಲಿ ಏನಂದರೆ ಸೇಮ್ ಅಲ್ಲಿ ಏನು ಟೋಕನ್ ಕೊಟ್ಟಿದ್ರೆ ಅದು ಟೋಕನನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕು. ಈಗ ಟೋಕನ್ ತೆಗೆಯುವ, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ 10 o'clockಗೆ ನಾವು ಅಲ್ಲಿಂದ ಹೊರಟದ್ದಂತ. ಈಗ ಟೈಮ್ ಆಗ್ತಾ ಇದೆ 11:16. ಸೊ ಇಲ್ಲಿ ಚೆಕ್ ಪೋಸ್ಟಲ್ಲಿ ಆಯಿತು, ಸಬ್ಮಿಟ್ ಮಾಡಿ. ಈಗ ಇನ್ನು ಇಲ್ಲಿಂದ ಸೀದಾ ನಾವು ನೋಡುವ, ಬಜಗೋಳಿ ಹೋಗಿ ಒಂದೇ ಬಜಗೋಳಿ ಹೋಟೆಲಿಗೆ ಅಲ್ಲಿ ಏನಾದರೂ ಹೋಗಿ ಅಂಥದ್ದು ತಿನ್ನುವ. ಮತ್ತು ಅಲ್ಲಿಂದ ಸೀದಾ ನೋಡಬೇಕು, ಇಲ್ಲಿ ಒಂದು ಬಜಗೋಳಿ ಹತ್ರ ಒಳಗೆ ಹೋದರೆ ನೆಲ್ಲಿಕಾರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಓಲ್ಡ್ ಜೈನ ಟೆಂಪಲ್ ಇದೆ. ಅಲ್ಲಿ ನೀವು ಪಂಚರಂಗಿ ಯಾವುದೊಂದು ಮೂವಿ ಇದೆ, ಅದು ಮೂವಿ ಶೂಟ್ ಆದದೊಂದು ಲೊಕೇಶನ್ ನೋಡು, ಅಲ್ಲಿಗೆ ಹೋಗೋದು ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಸೀದಾ ಮನೆಗೆ. ಈಗ ಡ್ರೈವರ್ ಚೇಂಜ್ ಆಗಿ ನಾನು ಡ್ರೈವ್ ಮಾಡ್ತಿದ್ದೇನೆ. ಈಗ ಆಲ್ಮೋಸ್ಟ್ ಇದು ಕಾರ್ಕಳ ಹೈವೇ, ರೋಡು ಕ್ಲಿಯರ್ ಉಂಟು, ಅದಕ್ಕೆ ಡ್ರೈವರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಎಷ್ಟು 10 kilometers ಆಯಿತು ಡ್ರೈವ್ ಸ್ಟಾರ್ಟ್ ಮಾಡಿ. ನಾನು ನೋಡ ಹೇಗೆ ಜರ್ನಿ ಕಂಟಿನ್ಯೂ ಆಗ್ತದೆ ಅಂತ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೇವೆ ಸಾಗರ್ ಪ್ಯೂರ್ ವೆಜ್ ರೆಸ್ಟೋರೆಂಟಿಗೆ. ಇದು ನಮ್ಮದು ಕಾರ್ಕಳ ಜೋಡ ರಸ್ತೆ ಏನಿದೆ ಅಲ್ಲಿ ಹೋಟೆಲ್ ಗ್ರ್ಯಾಂಡ್ ಅಂತ ಇದೆ ನೋಡಿ, ದಿ ಪೆಟ್ ಶಾಪ್ ಇದೆ, ಅದರ ಆಪೋಸಿಟಲ್ಲಿ ಸಾಗರ್ ವೆಜ್ ಪ್ಯೂರ್ ರೆಸ್ಟೋರೆಂಟ್. ಹಿಲ್ ಸ್ಟೇಷನ್ ಎಲ್ಲ ಕ್ರಾಸ್ ಆಗಿ ಬಂದ ನಂತರ ಇಲ್ಲಿ ಸೆಕೆ ಹೆವಿ ಇದೆ. ಯಾವ ರೀತಿ ಬಿಸಿಲಿದೆ ನೋಡಿ, ಹೆವಿ ಬಿಸಿಲು.
ಇಲ್ಲಿದ್ದು ವಾಶ್ರೂಮ್ ನೋಡ್ಬೋದು, ಒಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆದಿದೆ, ಫುಲ್ ಕ್ಲೀನ್. ಈಗ ಇಲ್ಲಿ ಸಾಗರ್ ಹೋಟೆಲಿಗೆ ಬಂದಿದ್ದೇವೆ, ಎ ಸಿ ರೂಮ್. ಸೊ ಎ ಸಿಯಲ್ಲಿ ಕೂತ್ಕೊಂಡದ್ದು, ಸ್ವಲ್ಪ ಹೊರಗಡೆ ಫುಲ್ ಹೀಟ್ ಉಂಟು, ಹೊರಗಡೆ ನೋಡಿ ಬಿಸಿಲು ಯಾವ ರೀತಿ ಇದೆ ಅಂತ. ಗಾಡಿ ನೋಡಿ ಇಲ್ಲೇ ಇದೆ ಪಾರ್ಕ್ ಮಾಡಿದ್ದು, ಸೊ ಅದಕ್ಕೋಸ್ಕರ ಕರೆಕ್ಟ್ ಕಾಣ್ತದೆ ಅಂತ ನಾವು ಎ ಸಿ ರೂಮಲ್ಲಿ ಊಟಕ್ಕೆ ಕೂತ್ಕೊಂಡದ್ದು. ಈಗ ಜಸ್ಟ್ ನಾರ್ಮಲ್ ಮೆನು ಹೇಳಿದೆ, ನೋಡುವ ಹೇಗೆ ಟೇಸ್ಟ್ ಇರ್ತದೆ ಅಂತ. ಪಲಾವ್, ಇಲ್ಲಿದ್ದು ಪಲಾವ್ ಟೇಸ್ಟ್ ಮಾಡಿ ನೋಡುವ. ಬಿರಿಯಾನಿ ಥರ ಫ್ಲೇವರ್ಸ್ ಇದೆ, ಸ್ವಲ್ಪ ಒಳ್ಳೆದಿದೆ. ಬಿಲ್ ಅದದು ನೋಡ್ಬೋದು ಇಷ್ಟು. ಅದೇ ರೀತಿ ಇಲ್ಲಿ ಗೋ ದೇಸಿ ಇದರಲ್ಲಿ ನೋಡ್ಬೋದು, ಇದನ್ನು ತಗೊಂಡೆ 225 ರುಪೀಸ್. ಬಿಸಿಲು ನೋಡಿ ಯಾವ ರೀತಿ ಇದೆ ಅಂತ. ಈಗ ಇನ್ನು ಇಲ್ಲಿಂದ ಸೀದಾ ಮನೆಗೆ. ಈಗ ಟೈಮ್ 12:19 ಆಯಿತು. ಇನ್ನು ಆಲ್ಮೋಸ್ಟ್ ಇವಾಗ ಎಲ್ಲಿದ್ದು ಜೋಡು ರಸ್ತೆ ಕಾರ್ಕಳ. ಸೊ ಇವಾಗ ಇಲ್ಲಿಂದ ನಿಟ್ಟೆ ಟು ಬೆಳ್ಮಣ್ಣಾಗಿ ನಮ್ಮದು ಎಂತ ಹೇಳ್ತಾರೆ, ಮುಣ್ಕೂರಾಗಿ ಕಟೀಲ್ ಕಿನ್ನಿಗೋಳಿ ಕಟೀಲ್ ಬಜ್ಪೆ. ಸೊ ಆಲ್ಮೋಸ್ಟ್ ಒಂದು 1.5 hour ಬೇಕಾಗ್ತದೆ. ಸೊ ಆರಾಮ್ಸೆ ಹೋಗೋದು. ಸೊ ಇನ್ನು ಸೀದಾ ಜರ್ನಿ ಸ್ಟಾರ್ಟ್ ಮಾಡೋ. ಸೊ ಆಲ್ಮೋಸ್ಟ್ 300 ಹತ್ರ ಕಿಲೋಮೀಟರ್ಸ್ ನೋಡಿ, 292.7 ಕಿಲೋಮೀಟರ್ಸ್. ಸೊ ಇದು ಏನಂದರೆ ನಿನ್ನೆ ನಾವು ಬೆಳಿಗ್ಗೆ ಹೊರಡುವಾಗ ಟ್ರಿಪ್ ಬಿ ರೀಸೆಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್. ನಾವು ಇದು ಫ್ಯೂಲ್ ಏನಿದೆ, ಫ್ಯೂಲ್ ನೋಡ್ತಿದ್ದೀರಾ, ಇದನ್ನು ನಾವು ಫುಲ್ ಮಾಡಿದ್ದು ಮಾಳ ಚೆಕ್ ಪೋಸ್ಟ್ಗಿಂತ ಸ್ವಲ್ಪ ಹಿಂದೆ, ಒಂದು ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ ಹಿಂದೆ ಒಂದು ಸಿಗ್ತದೆ ಇಂಡಿಯನ್ ಆಯಿಲ್, ಅಲ್ಲಿ ಹಾಕಿದ್ದು. ಟೈಮ್ ಆಗ್ತಾ ಇದೆ 1:22. ಸೊ ಆಲ್ಮೋಸ್ಟ್ ಆಯಿತು, ಜರ್ನಿ ಕಂಪ್ಲೀಟ್. ಈಗ ನಾವು ಬಟ್ರಗೆರೆಗೆ ರೀಚ್ ಆದ್ವಿ. ಬಟ್ರಗೆರೆ ಅಲ್ಲ, ಇದು ಸ್ವಾಮಿಲಬಾದ. ಸ್ವಲ್ಪ ಒಂದು ರಿಫ್ರೆಶ್ಮೆಂಟ್ಸ್ ಅಂದರೆ ನೋಡಿ, ಅವು ಅಲ್ಲಿದೆ, ಕಬ್ಬಿನ ಜ್ಯೂಸ್ ತಗೊಂಡು ಹೋಗೋಂಥ ಮನೆಗೆ. ನೋಡ ಹೇಗೆ ಆಯಿತು ಗೊತ್ತಿಲ್ಲ, ಇದು ಜರ್ನಿ ಹೇಗೆ ಇತ್ತು ಗೊತ್ತಿಲ್ಲ. ನೋಡುವ ಇಷ್ಟು ಮಿನಿಟ್ಸ್ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವ ಹೇಗೆ ಆಯ್ತಂತ. ಸೊ ನಾನು ಯೋಚಿಸ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.